ಮತ್ತೆ ಅವನು ಒಬ್ಬ ಹುಚ್ಚುನ ರೀತಿಯಲ್ಲಿ ಮಾತಾಡಿರೋದ್ರಿಂದ ಆ ಹುಚ್ಚ 4 ದಿವಸ ಬೆಂಗಳೂರಿನ ಪರಬ್ ನಗರದ ಜೈಲಲ್ಲಿ ಇದ್ರೆ ಅಲ್ಲಿ ಏನು ಮಾನವ ಪರಿವರ್ತನಾ ಕೇಂದ್ರ ಅಂತ ಹೇಳಿ ಏನ ಜೈಲು ಕರೀತಾರೋ ಆ ಜೈಲಲ್ಲಿದ್ದರೆ ಅವನ ಮನಸ್ಸು ಪರಿವರ್ತನೆ ಆಗುತ್ತೇನೋ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ ಅರೆ ಹುಚ್ಚ 4 ದಿವಸ ಜೈಲಲ್ಲಿದ್ದರೆ ಗೊತ್ತಾಗುತ್ತೆ. ಯಾವುದೇ ಭಾಷೆ ಸಮುದಾಯವನ್ನು, ಭಾಷೆ ಅನ್ನೋದು ಆ ಸಮುದಾಯದ ಭಾವನಾತ್ಮಕವಾದಂಥ ವಿಚಾರ. 100 ಸಲ ಯೋಚನೆ ಮಾಡಬೇಕು. ಒಂದು ಭಾಷಾ ಸಮುದಾಯವನ್ನು ಕೆರಳಿಸೋದು, ಕೆಣಕೋದು ಅದು ರಾಷ್ಟ್ರದ್ರೋಹದ ಕೆಲಸ. ಹಾಗಾಗಿ ಸೋನು ನಿಗಮ್ನ ಅವನಿಗೆ ಸರಿಯಾದ ಪಾಠ ಕಲಿಸಿದಾಗ ಮಾತ್ರ ಅವನಿಗೆ ಇನ್ನೊಬ್ಬ ಭಾಷಾ ಅಲ್ಪಸಂಖ್ಯಾತರು ಯಾರೇ ಇದ್ದರೂ ಯಾವುದೇ ಒಂದು ಭಾಷೆಯ ಸಮುದಾಯವನ್ನು ನಾವು ಈ ರೀತಿಯಲ್ಲಿ ನಿಂದಿಸೋದು ಸರಿಯಲ್ಲ ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ತಕ್ಷಣ ಅವ್ರನ್ನ ಬಂಧಿಸಿ ಕರ್ಕೊಂಬಂದು ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು, ಪೊಲೀಸ್ ಇಲಾಖೆಯನ್ನು ನಾನು ಒತ್ತಾಯ ಮಾಡ್ತೀನಿ.